very graceful presence of President of Karnataka State Cricket Association, Sri Venkatesh Prasad, a former Indian cricketer, commentator, so many things. And along with him, Mr. Patil sir, who is instrumental in getting him here. And luckily, we got him here because I am also connected with the school. I head this institution. Wow. Okay. So, anyway, cricket can't go away from me. Okay. Anyway, and the great man is here. Patil sir is here, and Mr. Shivangi is here. He is our very efficient secretary of the Education Society. Vilas Joshi and Mr. Ukir. Vilas Joshi, you know, I did not introduce you. So he is a very active journalist and very closely connected with this institution. So he is here. You are here on this Environmental Day. The school, which you recently know, which has completed 100 years. The schools have completed 100 years last 1925 to 2025, and he's here. So, in the presence of all of you, you can talk to him. He will answer. He will question. So, build. PU 1 and 2 Satyatma Education Society. ನಮ್ಮ ಸ್ವಾಮಿಗಳದ ಆಶೀರ್ವಾದಲೆ ನಮ್ಮ ಉತ್ತರಾದಿ ಮಠ ಸ್ವಾಮಿಗಳು ಇದ್ದಾರಲ್ಲ ಅವ್ರದ್ದು ಆಶೀರ್ವಾದಲೆ ಚಾಲೂ ಮಾಡಿವಿ. ನಮ್ಮ ಹುಕ್ಕೇರಿ ಪ್ರೊಫೆಸರ್ ಇದರಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಈಗಲೇ. ವಿಲಾಸ್ ಜೋಶಿ ಆ ಸಂಸ್ಥೆ ಅಧ್ಯಕ್ಷರಿದ್ದಾರೆ. ಸೊ ಇಟ್ ಈಸ್ ಬಿಲಾಂಗ್ಸ್ ಟು ಅಸ್ ಓನ್ಲಿ. ಬೆಲ್ಗಾಮ್ ಎಜುಕೇಷನ್ ಸೊಸೈಟಿ ದಿಸ್ ಇಸ್. ಸೊ ವಿ ಆಲ್ ವರ್ಕ್ ಟುಗೆದರ್ and we want that education should be proper education should be given, good education should be given. Indade ma shigay nam sahibru 650 inches. We can't reach that height. Thank you sir. This is thank you and receive the memento. We'll send it by courier later. ಖುಷಿ ಆಗುತ್ತೆ ಬೆಳಗಾವಿಗೆ ಬಂದು. ಇದು ಮೊದಲನೇ ಸಲ. ಇವಾಗ ಒಂದು 6-7 ತಿಂಗಳ ಹಿಂದೆ ಬಂದಿದ್ವಿ ನಾವು ಇಲ್ಲಿಗೆ. ಅಫ್ಕೋರ್ಸ್ ಬೇರೆ ಉದ್ದೇಶದಿಂದ ಬಂದಿದ್ದಾದರೆ ಬೆಳಗಾವಿಗೆ ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ವಾಪಸ್ ತೊಗೊಂಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಿಲ್ಲಿ ಆವಾಗ ಸೆಷನ್ ನಡೀತಾ ಇತ್ತು ಇಲ್ಲಿ. ಸೊ ಆವಾಗ ಬಂದು ಇವಾಗ ಮಾಜಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವ್ರನ್ನ, ಹಾಗೆಯೇ ಇವಾಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಜಿ ಅವ್ರನ್ನ ಬಂದು ಮೀಟ್ ಮಾಡಿದ್ವಿ ಆವಾಗ. ಸೊ ಆ ಒಂದು ಉದ್ದೇಶ ಬೇರೆ ಇತ್ತು, ಇವಾಗ ಬಂದಿದ್ದ ಉದ್ದೇಶ ಬೇರೆ ಇತ್ತು. ಇವಾಗ ಬಂದಿದ್ದ ಉದ್ದೇಶ ಏನು ಅಂತಂದರೆ, ಇವಾಗ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಏನು ಆಯಿತೋ ಜೂನ್ನಲ್ಲಿ, ಸೊ ಹಾಗಾಗಿ ಆ ಒಂದು ಸಲುವಾಗಿ ನಾನು ಬಂದಿರೋದು ಇಲ್ಲಿಗೆ. ಪರಿಸರ ದಿನಾಚರಣೆ ಆಚರಿಸ್ತಾ ಬಂದಿರೋದು ಇಲ್ಲಿಗೆ, ಈ ಸ್ಕೂಲ್ಗೆ. ನಮ್ಮ ನನ್ನ ಜೊತೆ ಇಲ್ಲಿ ನನ್ನ ಎಡಗಡೆ ವಾದಿರಾಜ ಪಾಟೀಲ್ ಅವ್ರು ಕೂತಿದ್ದಾರೆ. ಏನಂದ್ರಿ? ವಿಲಾಸ್ ಜೋಶಿ ಅವರು ಇದ್ದಾರೆ. ಮತ್ತು ಹಾಗೇನೆ ನಮ್ಮ ಅವಿನಾಶ್ ಪೋದಾರ್ ಜಿ ಅವರಿದ್ದಾರೆ. ಇವರು ನಮ್ಮ ಇಲ್ಲಿ ಸಂಸ್ಥೆಗೆ ನಾಟ್ ಜಸ್ಟ್ ಹೆಡಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಮಾತ್ರನೇ ಅಲ್ಲ, ಒಂದು ಬೆಲ್ಗಾಮ್ ಎಜುಕೇಷನ್ ಸೊಸೈಟಿ ಮಾತ್ರನೇ ಅಲ್ಲ, ಕ್ರಿಕೆಟ್ನ ಕೂಡ ಇಲ್ಲಿ ಹೆಡ್ ಮಾಡ್ತಾ ಇದ್ದಾರೆ ಅವಿನಾಶ್ ಪೋದರ್ ಅವರು. ಸೊ ಹಾಗಾಗಿ ಒಂಥರ ತುಂಬ ಖುಷಿ ಆಗುತ್ತೆ ಸರ್, ತಮಗೂ ಅಷ್ಟೇ, ಎಲ್ಲರಿಗೂ ಇಲ್ಲಿ ಎಲ್ಲ ಗಣ್ಯ ವ್ಯಕ್ತಿರು ಇರೋರಿಗೆಲ್ಲರಿಗೆ ನಮಸ್ಕಾರಗಳು. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಅಫ್ಕೋರ್ಸ್ 100 ವರ್ಷ ಆಗಿದೆ ಅಂತಂದರೆ ಇದು ಸಾಮಾನ್ಯವಾದಂಥ ಒಂದು ಅಚೀವ್ಮೆಂಟ್ ಅಲ್ಲ. ನಮ್ಮ ಅವಿನಾಶ್ ಅವ್ರು ಹೇಳಿದ್ರು, ಇವರೆಷ್ಟು ಎತ್ತರಕ್ಕೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ಸರ್, ನಾಟ್ ಓನ್ಲಿ ಅಚೀವ್ಮೆಂಟ್ಸ್ ಆಲ್ಸೋ ಸರ್, ನಥಿಂಗ್ ಲೈಕ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಎಷ್ಟೇ ದೊಡ್ಡವರಾಗ್ಬೋದು, ಎಷ್ಟೇ ದೊಡ್ಡ ಮನುಷ್ಯರಾಗ್ಬೋದು, ಆದರೆ ಎಜುಕೇಷನ್ಸ್ ಇದೆ ನೋಡಿ, ನೀವು ಈ ಪಾಠ ಏನು ಹೇಳ್ಕೊಡ್ತೀರ ನೋಡಿ, ಅದ್ರ ಹತ್ರ ಬರೋದಕ್ಕಾಗೋದೇ ಇಲ್ಲ. ನಥಿಂಗ್ ಕ್ಯಾನ್ ಕಮ್ ಕ್ಲೋಸ್ ಟು ಎಜುಕೇಷನ್. ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. BK ಮಾಡೆಲ್ ಸ್ಕೂಲ್, ಹಾಗೇನೆ ನಮ್ಮ ಸತ್ಯಾತ್ಮ ತೀರ್ಥರ ಒಂದು ಅನುಗ್ರಹದಿಂದ, ಸ್ವಾಮಿಗಳ ಅನುಗ್ರಹದಿಂದ ಇದು PUC ಮಾಡೆಲ್ ಕಾಲೇಜ್ ಕೂಡ ನಡೀತಾ ಇದೆ. ಮೊದಲನೇ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಕೂಡ ನಡೀತಾ ಇದೆ, ಬೋತ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ಸೊ ಹಾಗಾಗಿ ನನಗೆ ಈ ಒಂದು ಕಾರಿಡಾರ್ನಲ್ಲಿ ಬರ್ತಾ ಇರಬೇಕಂದ್ರೆ ನಮ್ಮ ಸ್ಕೂಲು ನಮ್ಗೆ ಬಂತು. ಸರ್, ಇದೇ ಥರ ಒಂದು ಸ್ಕೂಲ್ನಲ್ಲೇ ಓದಿದ್ದು ನಾನು.
ನಮ್ಮ ಸ್ಕೂಲ್ನಲ್ಲೂ ಇವಾಗ ಒಂಥರ ಹೈಟೆಕ್ ಸ್ಕೂಲ್ಗಳೆಲ್ಲ ಬಂದಿದೆ ಇವಾಗ. ಆ ಥರ ಸ್ಕೂಲ್ ಓದಲಿಲ್ಲ ನಾನು. ಸೊ ಒಂಥರ ಕಂಪ್ಯೂಟರ್ಗಳನ್ನ ಹೇಳ್ಕೊಡ್ತಾರೆ, ಸ್ಲೈಡ್ಸ್ ಹಾಕಿ ತೋರಿಸ್ತಾರೆ. ಇಲ್ಲ ನಮ್ಮದು ಅಷ್ಟೇ ಸೇಮ್ ಸ್ಲೇಟು ಬಳಪ ಅದರಲ್ಲೇ ಹೇಳ್ಕೊಟ್ಟಿದ್ದು. ಇದೇ ಥರ ನಮ್ಮದು ಡೆಸ್ಕ್ಗಳೆಲ್ಲ ಇದ್ದಿದ್ದು, ಬೆಂಚ್ಗಳೆಲ್ಲ ಇದ್ದಿದ್ದು ಇದೇ ಥರ. ಹಾಗೇನೆ ನಮ್ಮ ಒಂದು ಗ್ರೌಂಡ್ ಕೂಡ ಇದೇ ಥರ ಇತ್ತು. ನನಗೆ ನಮ್ಮ ಸ್ಕೂಲ್ ಜ್ಞಾಪಕನೇ ಬಂದಿದ್ದು ನನಗೆ ಇಲ್ಲಿಗೆ ಬರ್ತಾ ಇದ್ದಾಗ. ಸೊ ಒಂಥರ ಈ ಒಂದು ವಾತಾವರಣದಲ್ಲಿ ಬೆಳೀತಾರೆ ನೋಡಿ ಹುಡುಗರು. ನಿಜವಾಗ್ಲೂ ಅವರು ದೇ ಆರ್ ವೆರಿ ಯುನೋ ಡೌನ್ ಟು ಅರ್ತ್. ಅವರ ಕಲ್ಚರ್ಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಯಾವುದನ್ನೇ ಒಂಥರ ದೇ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯಾವುದನ್ನೇ ಅವರು ಈಜಾಗಿ ಸಿಗತ್ತೀವೋ ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಈ ಥರ ವಾತಾವರಣ ಇದ್ರೆ ಚೆನ್ನಾಗಿರೋದು ನಂಗೆ ತಿಳಿದಂಗೆ. ಇದು ಈ ಒಂದು ಇಂಥ ಒಂದು ವಾತಾವರಣದಲ್ಲಿ ಓದಿ ಕಲಿತು ಮುಂದೆ ಬರ್ತಾರೆ ನೋಡಿ, ಅವ್ರು ಯಾವಾಗ್ಲೂ ಇದನ್ನು ಜ್ಞಾಪಿಸ್ಕೊಳ್ತಾ ಇರ್ತಾರೆ ಈ ಥರ. ಸೊ ನಾನು ಯಾವ ಥರ ಜ್ಞಾಪಿಸ್ಕೊಳ್ತೇನೆ ನಮ್ಮ ಸ್ಕೂಲ್, ನಾನು ಇವಾಗ ಅವಾಗ ಹೋಗ್ತಾ ಇರ್ತೀನಿ ನಮ್ಮ ಸ್ಕೂಲ್ಗೆ. ಸೊ ಇದೇ ಥರ ಇರುತ್ತೆ. ಸೊ ಹೇಳ್ತಾನೆ ಇಲ್ಲಿ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದು ಅಂತ ಹೇಳಿದೆ ಆವಾಗಲೇ. ದೆನ್ ನಾನು ಇಲ್ಲಿಂದ ಆಬ್ವಿಯಸ್ಲಿ ನಾನು ಹುಬ್ಳಿಗೂ ಹೋಗ್ತಾ ಇದ್ದೀನಿ ಇವಾಗ. ಲಾಸ್ಟ್ ಟೈಮು ಇದೇ ಮಾಡಿದ್ವಿ ನಾವು. ಬೆಳಗಾಂಗೆ ಬಂದ್ವಿ, ನಾವು ಬೆಳಗಾಂ ಗ್ರೌಂಡ್ಗೆ ಹೋದ್ವಿ, ಇಲ್ಲೆಲ್ಲ ಮುಗಿಸ್ಕೊಂಡು ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಹುಬ್ಳಿ ಕೂಡ ಹೋದ್ವಿ ನಾವು. ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಹುಬ್ಳಿಗೆ ಹೋಗೋ ಕಾರಣ ಏನು ಅಂತಂದರೆ ಅಲ್ಲಿ ನಮ್ಮ ಒಂದು ಮಹಾರಾಜ ಟ್ರೋಫಿ KSCA T20 ಅದು ಲಾಂಚ್ ಮಾಡಿದ್ವಿ ನಾವು. ಮೊನ್ನೆ ಲಾಂಚ್ ಮಾಡಿದ್ವಿ ನಾವು. ಆ ಒಂದು ಟೂರ್ನಮೆಂಟ್ ಲಾಂಚ್ ಮಾಡೋದಕ್ಕೆ, ಅನ್ವೀಲ್ ಮಾಡೋದಕ್ಕೆ ಟ್ರೋಫಿನ ನಮ್ಮ ಜೊತೆ ರಾಹುಲ್ ದ್ರಾವಿಡ್ ಅವ್ರು ಬಂದಿದ್ರು. ಮತ್ತು ನಿನ್ನೆ ನಮ್ಮದು ಆ್ಯಂಥಮ್ ಮಹಾರಾಜ ಟ್ರೋಫಿ KSCA T20 ಆ್ಯಂಥಮ್ನ ನಾವು ಲಾಂಚ್ ಮಾಡಬೇಕಾಯಿತು. ಅದಕ್ಕೆ ಅನಿಲ್ ಕುಂಬ್ಳೆ ಅವ್ರು ಬಂದಿದ್ರು. ಸೊ ಹಾಗೆ ಒಂದು ಲೆಜೆಂಡ್ಸ್ ಆಫ್ ದ ಗೇಮ್ಸ್ ಬರ್ತಾ ಇದ್ದಾರೆ. ಶ್ರೀನಾಥ್ ಅವ್ರು ಮೈಸೂರಿಗೆ ಬರ್ತಾರೆ. ಹಾಗೇನೆ ಹುಬ್ಳಿ ಇವತ್ತು ಸಾಯಂಕಾಲ ನಮ್ಮದು ಹುಬ್ಳಿನಲ್ಲಿ ಇದು ಬೇರೆ ಇದೆ, ಪ್ರೆಸ್ ಕಾನ್ಫರೆನ್ಸ್ ಬೇರೆ ಇದೆ. ಹಾಗೆ ನಿಮಗೆ ಇನ್ನೊಂದು ಇದು ನಮ್ಮ ಬೆಳಗಾಮು ಧಾರವಾಡ ಝೋನ್ನಲ್ಲಿ ನಮ್ಮ ಕ್ರಿಕೆಟಿಂಗ್ ಸರ್ಕಲ್ಸ್ನಲ್ಲಿ ಧಾರವಾಡ ಝೋನ್ಗೆ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಸಂತೋಷ ಸುದ್ದಿ ಏನು ಅಂತಂದರೆ, ಬರೀ ಮಹಾರಾಜ ಟ್ರೋಫಿ ಮಾತ್ರ ಬರ್ತಾ ಇದೆ ಹುಬ್ಳಿಗೆ ಅಂತಲ್ಲ. ಹುಬ್ಳಿನ ಮಣ್ಣಿನ ಮಗ ನಮ್ಮ ಅವಿನಾಶ್ ವೈದ್ಯ ಅವರು ಇವಾಗ ನಮ್ಮ ಇಂಡಿಯನ್ ಟೀಮ್ಗೆ ಮ್ಯಾನೇಜರ್ ಕೂಡ ಆಯ್ಕೆ ಆಗಿದ್ದಾರೆ. ಅವಿನಾಶ್ ವೈದ್ಯ ಸೌತ್ ಝೋನ್ ಕ್ರಿಕೆಟರ್. ನಮ್ಮ ಜೊತೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದ್ರು. ವಿಕೆಟ್ ಕೀಪರ್, ಬ್ಯಾಟರು. ನಮ್ಮ ಜೊತೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದ್ರು. ಮತ್ತೆ ಅವರು ಸೌತ್ ಝೋನ್ ಕೂಡ ಆಡಿದ್ದಾರೆ. ಸೊ ಆಬ್ವಿಯಸ್ಲಿ ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಅವ್ರು ಭಾರತಕ್ಕೂ ಆಡಿರ್ತಾ ಇದ್ರು. ಸೊ ಅದನ್ನ ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಈಸಿ ಅಲ್ಲ. ನಾನು ಇವಾಗ ಹೇಳ್ಕೊಂಡು ಬರ್ತಾ ಇದ್ದೆ, ನಮ್ಮ ವಾದಿರಾವ್ ಹತ್ರ ಹೇಳ್ತಾ ಇದ್ದೆ, ಈ 1 ಬಿಲಿಯನ್ ಪ್ಲಸ್ ಪಾಪ್ಯುಲೇಷನ್ನಲ್ಲಿ ಒಂದು 330 ಜನ ಟೆಸ್ಟ್ ಪ್ಲೇಯರ್ಸ್ ಇದ್ದಾರೆ ಅಂತಂದರೆ ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಇಂಡಿಯಾಗೆ ಆಡಬೇಕು ಅಂತ, ಭಾರತಕ್ಕೆ ಆಡಬೇಕು ಅಂತಂದರೆ. ಅದು ಟೆಸ್ಟ್ ಮ್ಯಾಚ್ ಆಡಬೇಕು ಅಂತಂದರೆ, ನಾನು ಇನ್ನೊಂದ್ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಟೆಸ್ಟ್ ಮ್ಯಾಚ್ ಆಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನೀವು ಒನ್ ಡೇ ಆಡ್ಕೊಳ್ಬೋದು ಅಥವಾ T20ಗಳು ಆಡ್ಬೋದು. ನಾನು ಭಾರತಕ್ಕೆ ಆಡಿದ್ದೀನಿ ಅಂತ ಹೇಳ್ಬೋದು. ಹೌದು, ಖಂಡಿತ ನೀವು ಯಾವುದೇ ಒಂದು ಫಾರ್ಮ್ಯಾಟ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ರೂ ಭಾರತಕ್ಕೆ ಇಟ್ ಈಸ್ ಅನ್ ಅಚೀವ್ಮೆಂಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಟೆಸ್ಟ್ ಮ್ಯಾಚ್ ಈಸ್ ಅ ಟೆಸ್ಟ್ ಮ್ಯಾಚ್. ಹೌದು, ಗುಲ್ಬರ್ಗಾಯಿಂದ ಇದೆ ಒಂದು ಟೀಮು. ಸೊ ಹೋಗ್ತಾ ನಾವು ಇನ್ನು ಬಹುಶಃ ಆ್ಯಡ್ ಮಾಡ್ಬೋದು. ಲೈಕ್ ಇವಾಗ ಯಾವ ಥರ IPL ಅಲ್ಲಿ 8 ಟೀಮ್ಗಳಿತ್ತು ನೋಡಿ, ಅದಾದಮೇಲೆ 10 ಟೀಮ್ ಆಗಿದೆ. ಸೊ ಹೋಗ್ತಾ ಬಹುಶಃ ಇದು ಒಂಥರ ಚೆನ್ನಾಗಿ ಟೇಕ್ ಆಫ್ ಆದಮೇಲೆ ನಾವು ಬಹುಶಃ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು. ಇನ್ನೊಂದು 2, 3, 4 ಆ್ಯಡ್ ಮಾಡ್ಬೋದು, ಗೊತ್ತಿಲ್ಲ ಅದು ಇನ್ನೂ. ಸದ್ಯಕ್ಕೆ ಅದು ಆ ಒಂದು ಯೋಚನೆ ಇಲ್ಲ. ಬಟ್ ಯೋಚನೆ ನನ್ನ ಹತ್ರ ನನಗೆ ಬಂದಿದೆ ಅಂತಲೇ ಯೋಚನೆ. ಆವಾಗಲೇ ಅದು ಬಹುಶಃ ಆಗಬಹುದು ಇನ್ನೊಂದು 2-3 ವರ್ಷದಲ್ಲಿ. ಏನಂದ್ರಿ? ಬೆಳಗಾವಿಯಲ್ಲಿ ಅಪನಗರದಲ್ಲಿ ಕೋಟ್ಯಾಂತರ ಖರ್ಚು ಮಾಡಿ ಗ್ರೌಂಡ್ ಎಲ್ಲ ಮಾಡಿದ್ದಾರೆ. 4 ವರ್ಷ ಆಯ್ತು, ಒಂದು ಮ್ಯಾಚ್ ಆಗಿಲ್ಲ. ಎಲ್ಲರೂ ಬರ್ತಾರೆ, ಹುಡುಗಿಗೆ ಫೋಕಸ್ ಮಾಡ್ತಾರೆ. ಅದಕ್ಕಿಂತ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಅದಕ್ಕಿಂತ ಚಲೋ ಗ್ರೌಂಡ್ ಇದೆ. ಹುಡುಗಿನ ಜಾಸ್ತಿ ಕ್ರಿಕೆಟ್ ಅಂದ್ರೆ ಹುಡುಗರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂತ ಮ್ಯಾಚ್ಗಳು ಆದ್ರೆ ಅವ್ರಿಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ನೀವು ಈ ಸಾಹೇಬ್ ಬಂದಾಗ KSCA ಅಧ್ಯಕ್ಷ ಆದಾಗ ಬೆಳಗಾವಿ ಹೆಂಗೆ ಆಗ್ತಿದೆ? ಯಾಕೆ ನಾವು ಬಂದು ಎಷ್ಟು ತಿಂಗಳಾಗಿದೆ? 7 ತಿಂಗಳಾಯ್ತು. 7 ತಿಂಗಳಾಗಿದೆ.
7 ತಿಂಗಳು ಆಗ್ತಾ ಇದೆ ಇನ್ನು. After rains. ಸೊ 7 ತಿಂಗಳಲ್ಲಿ ನೀವು ಎಲ್ಲರೂ ಕೇಳ್ಕೊಳ್ಳೋದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಹುಬ್ಳಿಗೆ ತೊಗೊಂಬಂದಿದ್ದೀವಿ, ಫೈನಲ್ಸ್ ಆಡ್ಸಿದ್ದೀವಿ ಅಂತ ಯಾರಾದ್ರೂ ಆಡ್ಸಿದ್ರ ಮುಂಚೆ ಫೈನಲ್ಸ್ ಹುಬ್ಳಿನಲ್ಲಿ? ಆಡ್ಸಿರ್ಲಿಲ್ಲ ಅಲ್ವಾ? ಸೊ ನಾವು ಆಡ್ಸಿದ್ವಾ? ಸೊ ನಾವು ಹುಬ್ಳಿನಲ್ಲಿ ರಂಜಿ ಟ್ರೋಫಿ ಫೈನಲ್ಸ್ ಆಡ್ಸಿದ್ದಾರೆ ಅಂತಂದರೆ ನಮ್ಮ ಒಂದು ಮನೋಭಾವನೆ ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದರೆ ನಾವು ಈಗ ಕರ್ನಾಟಕದಲ್ಲಿ ಏನು ನಾವು ರೂರಲ್ ಜಾಗಗಳು ಅಂತ ಏನು ಹೇಳ್ತೀವಿ ನೋಡಿ, ಸೊ ಆ ಜಾಗಗಳಿಗೆಲ್ಲ ಕ್ರಿಕೆಟ್ ತೊಗೊಂಬರ್ಬೇಕು, BCCI ಮ್ಯಾಚ್ಗಳನ್ನ ಆಡಿಸ್ಬೇಕು, BCCI ಮ್ಯಾಚ್ಗಳನ್ನ ಆಡಿಸ್ಬೇಕು ಅಂತಲೇ ಇರೋದು. ಸೊ ನಾವು ಯಾವುದೇ ಥರದ್ದು ನಾವು ಭೇದ ಭಾವ ಮಾಡಿಲ್ಲ ಇಲ್ಲಿ. ಗುಲ್ಬರ್ಗ ಆಗ್ಬೋದು, ಅಥವಾ ನಾವು ಈ ಕಡೆ ಬೆಳಗಾಂ ಆಗ್ಬೋದು, ಅಥವಾ ನಾವು ರಾಯಚೂರು ಆಗ್ಬೋದು, ಹುಬ್ಳಿ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಯಾವುದೇ ಥರ ಭೇದ ಭಾವ ಇಲ್ಲ. ಸೊ ದಯವಿಟ್ಟು ನೀವು ಈ ಪ್ರಶ್ನೆನ ಬಹುಶಃ ನೀವು 1 ವರ್ಷದಿಂದ ಕೇಳಿರ್ಬೇಕಾಯ್ತು, ಯಾರಿದ್ರು ಅವ್ರು ಕೇಳಿರ್ಬೇಕಾಯ್ತು. ಸೊ ನೀವು ಇವಾಗ ಕೇಳ್ತಾ ಇರೋದು ತಪ್ಪು ಮಾಡ್ತಾ ಇದ್ದೀರಾ ನೀವು. ಅವ್ರು ಮಾಡುವಂತ ಮನಸ್ಥಿತಿ ಇರ್ಲಿಲ್ಲ. ನೀವು ಹುಬ್ಳಿಯವ್ರಿಗೆ ಬಂದಿದ್ದೀರಿ, ಅದನ್ನ ಸ್ವಲ್ಪ ಬೆಳಗಾವಿಗೆ ಹೋಗ್ಬಿಟ್ರಿ. ಮುಲಾಜೆ ಅದನ್ನೇ ಹೇಳಿದ್ದೆ. ಅಲ್ಲಿ ತನಕ ತಗೊಂಬಂದಿದೀವಿ ಅಂತಂದ್ರೆ ಇಲ್ಲಿಗೆ ಬಂದೇ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲೇ ಸ್ಟಾಪ್ ಮಾಡಬೇಡಿ. ಅಲ್ಲ ಕಮಿಂಗ್ ಸೀಸನ್ ಅಲ್ಲಿ ಸೆಪ್ಟೆಂಬರ್ ದಿಂದ ಕ್ರಿಕೆಟಿಂಗ್, ಯಾಕಂದ್ರೆ ಸೆಪ್ಟೆಂಬರ್ ವರೆಗೆ ಕ್ರಿಕೆಟ್ ಸಾಧ್ಯ ಇಲ್ಲ ಮಳೆ ಇರೋದ್ರಿಂದ. ನೆಕ್ಸ್ಟ್ ಸೀಸನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಮೋರ್ BCCI ಆರ್ ಅದರ್ ಮ್ಯಾಚಸ್? ಮೋರ್ BCCI ಅಂತಲ್ಲ, ಖಂಡಿತ BCCI ಮ್ಯಾಚ್ಗಳು ಬರುತ್ತೆ. ಬಟ್ ಎಷ್ಟು ಮ್ಯಾಚ್ ಅಂತ ನಾನು ಹೇಳಕ್ ಗ್ಯಾರಂಟಿ ಕೊಡೋದಿಲ್ಲ ನಿಮಗೆ. ಅದಕ್ಕೆ ಬರೀ ಬೆಳಗಾಂ ಮಾತ್ರನೇ ಅಲ್ಲ, ನಮಗೆ ಸುಮಾರು ಝೋನ್ಗಳಿದೆ. ತುಮಕೂರು ಝೋನ್ ಇದೆ ನಮಗೆ, ಹಾಗೇನೆ ನಮಗೆ ರಾಯಚೂರು ಝೋನ್, ಮಂಗಳೂರು ಝೋನ್ ಇದೆ. ಸೊ ಹಾಗಾಗಿ ನಾವು ಎಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಖಂಡಿತ ಬೆಳಗಾಂಗೆ ಒಂದು ಮ್ಯಾಚ್ ಬಂದೇ ಬರುತ್ತೆ. ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಸ್ಟೇಡಿಯಂ KC ಗ್ರೌಂಡ್ ರೆಡಿ ಇದೆ, ಗ್ರೌಂಡ್ ಇಸ್ ದ ಬೆಸ್ಟ್ ಸ್ಟ್ಯಾಂಡರ್ಡ್, ಬಟ್ ಅದರ್ ಫೆಸಿಲಿಟೀಸ್ ಬೇಕಾಗಿದೆ. ವಾಟ್ ಆರ್ ರಿಕ್ವೈರ್ಡ್ ಫಾರ್ ಪ್ರೊಫೆಷನಲ್ ಕ್ರಿಕೆಟ್? Sports center complete ಮಾಡಿ. ಸ್ಪೋರ್ಟ್ಸ್ ಸೆಂಟರ್, ಸರ್ ಎಲ್ಲ ಪ್ಲಾನ್ಗಳಿದೆ ಸರ್. ಮಾಡ್ತಾರೆ. Next 6 months it will be ಯಾಕೆ done. ಅಂತಂದ್ರೆ ನಿಮ್ಗೆ ಇದೆ, ಅದಕ್ಕೆ ಹೇಳಿದ್ದು ಅವ್ರಿಗೆ, ತಮ್ಮ ಹೆಸರು ಗೊತ್ತಿಲ್ಲ ನನಗೆ, ನಮ್ಮ ಮಾಧ್ಯಮ ಕಡೆಯಿಂದ ಸುವರ್ಣ ನೀವು ಅವ್ರಿಗೆ ಹೇಳಿದ್ದು ಅದನ್ನೇನು, ಈ ಪ್ರಶ್ನೆ ನೀವು 1 ವರ್ಷದಿಂದ ಕೇಳಿರ್ಬೇಕಾಯ್ತು, ಯಾಕೆ ತಗೊಂಬರ್ಲಿಲ್ಲ ಅಂತ. ನೀವು 3 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರಿ, ಇವಾಗ ಕೇಳಿದ್ರಿ ನನಗೆ, ಅದಕ್ಕೆ ನಿಂಗೆ ವಾಪಸ್ ಹೇಳ್ತಾ ಇದ್ದೀನಿ. ಸರ್ ಅವ್ರು ಅಲ್ಲ ಅದಕ್ಕೆ ಅಲ್ಲ ರೀ ನಿಮಗೆ ಯಾರ್ದೋ ಮೇಲೆ ಕೋಪ ಯಾರ ಮೇಲೋ ತೋರಿಸ್ತಾ ಇದ್ದೀರ ನೀವು. ಅರ್ಥ ಆಯ್ತು ಅದ್ರಲ್ಲಿ ಹೇಳಿ. ಪ್ರತಿಯೊಂದು ಯೋಜನೆಗಳು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲ, ಇದು ಕೂಡ ಅಲ್ಲಿಗೆ ಹೋಗ್ತಾ ಇದೆ ಹುಬ್ಳಿಗೆ. ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲ, ನೋಡಿ, ಈಗ ನೀವು ಬರ್ತಾ ಇದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ವಿ ಅಂತ ಕೇಳ್ತಾ ಇದ್ದೀವಿ. ಅವಾಗ ಯಾರು ಬರ್ಲಿಲ್ಲ, ಅವ್ರು ಕೇಳೋ ಪ್ರಶ್ನೆ ಬಂದಿಲ್ಲ. ಸರಿ ಆಯ್ತು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಲ್ವ ಅವಾಗ. ಈಗ ಇನ್ನೊಂದು Today, as a president of the KSA, he is visiting our school, right? 5 years back, former KSA president Roger Binny visited our school, and then he became BCCI president. We wish you all the best. ಟೈಮ್ ಇದೆ ಅದಕ್ಕೆ. He has got age with him. He is 25. So another 15 years to go, and he will become BCCI president soon. Thank you.